ಇನ್ನು ಪರಿಷತ್ತಲ್ಲಿ ವಿಪಕ್ಷದವರನ್ನ ಮತ್ತೆ ಕೆಳಕಿದ್ದಾರೆ ಹರಿಪ್ರಸಾದ್. ಗವರ್ನರ್ಗೆ ಕೈ ತೋರಿಸಿದವರನ್ನ ಹೊರಹಾಕಿ ಅಂತ ಹೇಳಿ ಬಿಜೆಪಿಯವರು ಅದೇ ವಿಷಯವನ್ನ ಇವತ್ತು ಪ್ರಸ್ತಾಪ ಮಾಡೋರು. ಕೈ ತೋರಿಸದೆ ಕಾಲ್ ತೋರಿಸಕ್ಕಾಗತ್ತಾ ಅಂತೇಳಿ ಕೆಳಕಿದ್ದಾರೆ ವಿಪಕ್ಷದವರನ್ನ ಹರಿಪ್ರಸಾದ್. ಬಿಕೆ ಹರಿಪ್ರಸಾದ್ ಮಾತಿಗೆ ಪರಿಷತ್ತಲ್ಲಿ ಗದ್ದಲ ಉಂಟಾಯಿತು. ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ಗೌರವ ತಮ್ಮ ಸ್ಥಾನಕ್ಕೆ ಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವ್ರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಕಳಿಸಿದ್ದಾರೆ. ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಆಯ್ತು. ಈಗ ಅನ್ನಭಾಗ್ಯದ ಹಣ ಬಾಕಿ ಇದೆ. 2025 ಜನವರಿ ತಿಂಗಳ ಹಣ ಕೊಟ್ಟಿಲ್ಲ ಸರ್ಕಾರ, ಅಕ್ಕಿಯೂ ಕೊಟ್ಟಿಲ್ಲ, ಹಣವನ್ನೂ ನೀಡಿಲ್ಲ ಸರ್ಕಾರ. ಸದನದಲ್ಲಿ ಇದೇ ವಿಷಯವಾಗಿ ಬಿಜೆಪಿಯವರು ಪ್ರಶ್ನೆ ಮಾಡಿದ್ರು. ಗೃಹಲಕ್ಷ್ಮಿ ಡಿಲೇ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಚರ್ಚೆಯಾಗಿತ್ತು. ಅದರಲ್ಲೂ 2 ತಿಂಗಳು ಪರ್ಟಿಕ್ಯುಲರ್ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸ್ಕಿಪ್ ಮಾಡಿರೋದ್ರ ಬಗ್ಗೆ ಸದನಕ್ಕೆ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಕೊಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿತ್ತು. ಆಮೇಲೆ ನನ್ನ ಗಮನಕ್ಕೆ ಅದು ಬಂದಿಲ್ಲ, ನಾನು ಸರಿಯಾಗಿ ಗೊತ್ತಿಲ್ಲದೆ ಆ ಮಾಹಿತಿ ಕೊಟ್ಬಿಟ್ಟೆ, ಹಾಕ್ತೀವಿ ದುಡ್ಡು ಅಂತೆಲ್ಲ ಹೇಳಿದ್ರು ಸದನದಲ್ಲಿ. ಈಗ ಅನ್ನಭಾಗ್ಯದ ಸರದಿ ಸದನದಲ್ಲಿ ಈ ಬಗ್ಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದ್ರು. 2025 ಜನವರಿ ಹಣ ಜಮೆ ಆಗಿಲ್ಲ ಅಂತ ಹೇಳಿದ್ರು. 1.27 ಕೋಟಿ ಪಡಿತರದಾರರಿಗೆ 657 ಕೋಟಿ ಹಣ ಬಾಕಿ ಇದೆ. 1 ವರ್ಷವಾದರೂ ಹಣ ಜಮೆ ಆಗಿಲ್ಲ ಅಂತೇಳಿ ಮಹೇಶ್ ತೆಂಗಿನಕಾಯಿ ಕೇಳಿದಂಥ ಪ್ರಶ್ನೆಗೆ ಮುನಿಯಪ್ಪ ಉತ್ತರ ಕೊಟ್ಟರು. ಅಂದರೆ ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ ಅಂತೇಳಿ ಮುನಿಯಪ್ಪ ಹೇಳಿದ್ದಾರೆ. 10 ಕೆಜಿ ಅಕ್ಕಿ ಕೊಡೋದಕ್ಕೆ ಶುರು ಮಾಡಿದ್ದು 2025 ಫೆಬ್ರವರಿಯಿಂದ. ಆದರೆ ಜನವರಿಯ ಬಾಕಿ 5 ಕೆಜಿ ಅಕ್ಕಿ ಹಾಗೂ ಹಣ ಕೊಟ್ಟಿಲ್ಲ. 657 ಕೋಟಿ ಕೊಟ್ಟಿಲ್ಲ ಅಂಥೇಳಿ ಮಹೇಶ್ ತೆಂಗಿನಕಾಯಿ ಸದನದಲ್ಲಿ ಪ್ರಶ್ನೆಯನ್ನ ಕೇಳಿದ್ರು. ಜನವರಿ ತಿಂಗಳಿನದ್ದು ಕೊಡೋದಕ್ಕೆ ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡಲಿಲ್ಲ, ಹಂಗಾಗಿ ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಕೇಂದ್ರದ ಮೇಲೆ ತಪ್ಪನ್ನ ಹೊರಿಸಿದ್ದಾರೆ ಆಹಾರ ಸಚಿವ ಮುನಿಯಪ್ಪ. ಮನೆ ಸಚಿವರು ಹೇಳ್ತಾ ಇದ್ದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಅನ್ನಭಾಗ್ಯದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ 1 ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ, ನಾವು ಅಕ್ಕಿ ಕೊಡೋದು ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಅಲ್ಲ ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ಕೆ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ ಅಲ್ಲ ಮಾನ್ಯ ಅಧ್ಯಕ್ಷರೇ, ಆಯ್ತು, ಮತ್ತೆ ಬೇರೆ ಇದೆ.